ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಸಿ ಕನ್ನಡ ಚಾನಲ್. ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯು 2025ರಲ್ಲಿ ಯಾವಾಗ ಬಂದಿದೆ, ದೋಷಗಳ ನಿವಾರಣೆಗಾಗಿ ಹೇಗೆ ಪೂಜಿಸಬೇಕು, ಮಹಾಶಿವರಾತ್ರಿಯ ದಿನ ವಿಶೇಷವಾಗಿ ಶಿವನಿಗೆ ಈ 3 ರೀತಿಯ ಎಲೆಗಳನ್ನು ಸಮರ್ಪಿಸಬೇಕು. ಆ ಎಲೆಗಳು ಯಾವುವು, ಮಹಾಶಿವರಾತ್ರಿಯ ದಿನ ಶಿವನಿಗೆ ಯಾವ ರೀತಿಯ ಅಭಿಷೇಕವನ್ನು ಮಾಡಿದರೆ ಏನು ಫಲ ಪ್ರಾಪ್ತಿಯಾಗುತ್ತದೆ, ಮಹಾಶಿವರಾತ್ರಿಯ ಶುಭಯೋಗವು ಯಾವಾಗ ಇದೆ, ಉಪವಾಸವನ್ನು ಹೇಗೆ ಮಾಡಬೇಕು, ಜಾಗರಣೆಯನ್ನು ಹೇಗೆ ಮಾಡಬೇಕು, ಮಹಾಶಿವರಾತ್ರಿಯ ದಿನ ಹೇಳಿಕೊಳ್ಳಬೇಕಾದ ಮಂತ್ರಗಳು ಯಾವುವು, 2025ರಲ್ಲಿ ಬರುವಂತಹ ಮಹಾಶಿವರಾತ್ರಿಯ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಗ ರೂಪದಲ್ಲಿ ಪೂಜಿಸುವ ದೇವರು ಶಿವ. ಲಿಂಗ ಎಂದರೆ ಆದಿ ಅಂತ್ಯ ಇಲ್ಲದ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ. ಇನ್ನು ಲಿಂಗ ರೂಪಿಯಾದ ಶಿವನಿಗೆ ಈ ಮಹಾಶಿವರಾತ್ರಿಯ ದಿನ ಯಾವ ಅಭಿಷೇಕವನ್ನು ಮಾಡಿದರೆ ಏನು ಫಲ ಪ್ರಾಪ್ತಿಯಾಗುತ್ತದೆ ಎಂದರೆ, ಮೊದಲನೆಯದಾಗಿ ಪಂಚದ್ರವ್ಯಗಳಾದ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಗೋಮಯದಿಂದ ಮಾಡಿರುವ ಪಂಚಗವ್ಯದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಜನ್ಮಗಳ ಪಾಪಕರ್ಮಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಇನ್ನು ಮೊಸರಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಉತ್ತಮ ಸಂತಾನ ಹಾಗೂ ಮಕ್ಕಳ ಭಾಗ್ಯವನ್ನು ಪಡೆಯುತ್ತೇವೆ ಎಂಬ ನಂಬಿಕೆ ಇದೆ. ಮೂರನೆಯದಾಗಿ ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ನಾಲ್ಕನೆಯದಾಗಿ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ ದೀರ್ಘಾಯುಷ್ಯವನ್ನು ಪಡೆಯುತ್ತೇವೆ. ಹಾಗೆಯೇ ಬಾಳೆಹಣ್ಣು, ಬೆಲ್ಲ, ಕಲ್ಲು ಸಕ್ಕರೆ, ಖರ್ಜೂರ, ಜೇನುತುಪ್ಪ ಹಾಗೂ ಒಣ ಹಣ್ಣುಗಳಿಂದ ಮಾಡಿದ ಪಂಚಾಮೃತದಿಂದ ಅಭಿಷೇಕ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಮಧುರ ಧ್ವನಿ ಹಾಗೂ ಸಂಗೀತದಲ್ಲಿ ಪ್ರತಿಭಾವಂತರಾಗುತ್ತಾರೆ ಎಂದು ಹೇಳುತ್ತಾರೆ. ಇನ್ನು ಕಬ್ಬಿನ ಹಾಲಿನಿಂದ ಮಾಡುವ ಲಿಂಗಾಭಿಷೇಕದಿಂದ ಉತ್ತಮ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ದ್ವೇಷವನ್ನು ತೆಗೆದುಹಾಕುವುದು ಎಂಬ ನಂಬಿಕೆ ಇದೆ. ಇನ್ನು ಶಿವನಿಗೆ ಅತ್ಯಂತ ಇಷ್ಟವಾದಂತಹ ಭಸ್ಮದಿಂದ ಶಿವಲಿಂಗಕ್ಕೆ ಮಾಡುವ ಅಭಿಷೇಕವು ಮಹಾಪಾಪಗಳನ್ನು ನಿವಾರಿಸುವುದು. ಹಾಗೆಯೇ ಎಳನೀರಿನಿಂದ ಶಿವಲಿಂಗಕ್ಕೆ ಮಾಡುವ ಅಭಿಷೇಕವು ಜೀವನದಲ್ಲಿ ಸಂತೋಷ ಹಾಗೂ ನೆಮ್ಮದಿಯನ್ನು ತಂದುಕೊಡುತ್ತದೆ. ಇನ್ನು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಶಿವಲಿಂಗಕ್ಕೆ ಶ್ರೀಗಂಧದ ಲೇಪನದ ಅಭಿಷೇಕವನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಇನ್ನು ಎಳ್ಳೆಣ್ಣೆಯಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಅಪಮೃತ್ಯು ಹಾಗೂ ಅನಾರೋಗ್ಯದಿಂದ ಹೊರಬರಬಹುದು ಎಂಬ ನಂಬಿಕೆ ಇದೆ. ಈ ಎಲ್ಲ ಅಭಿಷೇಕಗಳನ್ನು ಮಾಡಲು ಆಗದವರು ಕನಿಷ್ಠ ಪಕ್ಷ 1 ಲೋಟ ನೀರಿನಲ್ಲಾದರೂ ಅಭಿಷೇಕವನ್ನು ಮಾಡಬೇಕಾಗುತ್ತದೆ. ಇದರೊಂದಿಗೆ ಈ 3 ರೀತಿಯ ಎಲೆಗಳನ್ನು ಅರ್ಪಿಸುವುದರಿಂದ 3 ರೀತಿಯ ದೋಷಗಳು ಮಾಯವಾಗುತ್ತವೆ. ಆ 3 ರೀತಿಯ ಎಲೆಗಳು ಯಾವುವು ಎಂದರೆ, ಮಹಾಶಿವರಾತ್ರಿಯ ದಿನದಂದು ನೀವು ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸಿದರೆ ನಿಮಗೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಮಾಡುವುದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಶಿವನಿಗೆ ಬಿಲ್ವಪತ್ರೆಯನ್ನು ಹೇಗೆ ಸಮರ್ಪಿಸಬೇಕು ಎಂದರೆ, ಬಿಲ್ವಪತ್ರೆಯನ್ನು ತಲೆ ಕೆಳಗಾಗಿ ಇರುವಂತೆ ಅರ್ಪಿಸಬೇಕು. ಇದು 3 ಎಲೆಗಳನ್ನು ಹೊಂದಿರಬೇಕು. ನಾವು ಶಿವನಿಗೆ ಅರ್ಪಿಸುವ ಎಲೆಯು ಹರಿದಿರಬಾರದು, ನಾವು ಸಹ ಹರಿಯಬಾರದು. ಇನ್ನು ಎರಡನೆಯದಾಗಿ ದಾತುರ ಹೂವು ಮತ್ತು ಎಲೆಗಳನ್ನು ಅರ್ಪಿಸಬೇಕು. ಈ ದಾತುರ ಹೂವು ಮತ್ತು ಎಲೆಗಳು ಎಂದರೆ ಶಿವನಿಗೆ ಅತ್ಯಂತ ಪ್ರಿಯ. ಪುರಾಣಗಳ ಪ್ರಕಾರ ಸಮುದ್ರದ ಮಂಥನದ ಸಮಯದಲ್ಲಿ ಶಿವನು ಸೇವಿಸಿದ ಹಾಲಾಹಲ ವಿಷದ ಪರಿಣಾಮವನ್ನು ಬಾಂಗ್ ಮತ್ತು ದಾತುರ ನಿಲ್ಲಿಸಿತು. ಈ ಕಾರಣಕ್ಕಾಗಿ ಶಿವನಿಗೆ ಈ 2 ವಸ್ತುಗಳನ್ನು ಸಮರ್ಪಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ.
ಇನ್ನು ಧಾತುರವನ್ನು ರಾಹುವಿನ ಕಾರಣವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶಿವನಿಗೆ ಧಾತುರವನ್ನು ಅರ್ಪಿಸುವುದರಿಂದ ಕಾಳಸರ್ಪ ದೋಷಗಳಂತಹ ರಾಹು ಸಂಬಂಧಿತ ದೋಷಗಳು ನಿವಾರಣೆ ಆಗುತ್ತವೆ ಎಂದು ಹೇಳುತ್ತಾರೆ. ಇನ್ನು ಮೂರನೆಯದಾಗಿ ಶಮಿ ಎಲೆ. ಈ ಎಲೆಯನ್ನು ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಶಮಿ ಎಲೆಯನ್ನು ಅರ್ಪಿಸಬೇಕು. ಶನಿಯು ಶಮಿಯ ಎಲೆಗಳಲ್ಲಿ ನೆಲೆಸಿರುತ್ತಾನೆ. ಶಿವನು ಶನಿಯ ಗುರು ಆದ ಕಾರಣ ಶಿವರಾತ್ರಿಯ ದಿನದಂದು ಶಮಿ ಎಲೆಗಳನ್ನು ಯಾರು ಶಿವನಿಗೆ ಅರ್ಪಿಸಿ ಪೂಜಿಸುತ್ತಾರೋ ಅವರು ಶನಿ ದೋಷಗಳಿಂದ ದೂರ ಇರುತ್ತಾರೆ ಎಂಬ ನಂಬಿಕೆ ಇದೆ. ಈ ಎಲ್ಲ ಕಾರಣಗಳಿಂದ ಮಹಾಶಿವರಾತ್ರಿಯ ದಿನ ತಪ್ಪದೆ ಈ 3 ರೀತಿಯ ಎಲೆಗಳನ್ನು ಅರ್ಪಿಸುವುದರಿಂದ ಪಿತೃದೋಷ, ಕಾಳಸರ್ಪದೋಷ, ಶನಿ ದೋಷ ದೂರ ಆಗುತ್ತವೆ. ಇನ್ನು 2025ರಲ್ಲಿ ಮಹಾಶಿವರಾತ್ರಿಯು ಯಾವಾಗ ಬಂದಿದೆ, ಪರಹ ಸಮಯ ಯಾವಾಗ ಇದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಮಹಾದೇವ ಶಿವನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಹೀಗಾಗಿ ಮಹಾಶಿವರಾತ್ರಿ ಹಬ್ಬವನ್ನು ದೇಶದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ದಿನದಂದು ಶಿವನ ಭಕ್ತರು ಭೋಲೆನಾಥನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುವ ಮೂಲಕ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಮಹಾಶಿವರಾತ್ರಿ ಹಬ್ಬವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಈ ಮಂಗಳಕರ ದಿನದಂದು ಮಹಾದೇವನನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ಇದಲ್ಲದೆ ಅನೇಕ ಭಕ್ತರು ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ. ವರ್ಷದ 12 ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. 2025ರಲ್ಲಿ ಮಹಾಶಿವರಾತ್ರಿಯು ಫೆಬ್ರವರಿ 26ನೇ ತಾರೀಕು ಬಂದಿದೆ. ಇನ್ನು ಚತುರ್ದಶಿಯ ತಿಥಿ ಸಮಯ ಪ್ರಾರಂಭ ಆಗುವುದು ಫೆಬ್ರವರಿ 26ನೇ ತಾರೀಕು ಬೆಳಗ್ಗೆ 11 ಗಂಟೆ 8 ನಿಮಿಷಗಳಿಗೆ ಪ್ರಾರಂಭ ಆಗಿ ಮುಗಿಯುವುದು ಫೆಬ್ರವರಿ 27ನೇ ತಾರೀಕು ಬೆಳಗ್ಗೆ 8 ಗಂಟೆ 54 ನಿಮಿಷಗಳಿಗೆ ಮುಗಿಯುತ್ತದೆ. ನಿಶ್ಚಿತ ಕಾಲ ಪೂಜಾ ಸಮಯವು ಫೆಬ್ರವರಿ 27ನೇ ತಾರೀಕು ಬೆಳಗ್ಗೆ 12 ಗಂಟೆ 16 ನಿಮಿಷಗಳಿಗೆ ಪ್ರಾರಂಭವಾಗಿ 1 ಗಂಟೆ 5 ನಿಮಿಷಗಳಿಗೆ ಮುಗಿಯುತ್ತದೆ. ಇನ್ನು ಮಹಾಶಿವರಾತ್ರಿಯ ಪರಹ ಸಮಯ ಯಾವಾಗ ಇದೆ ಎಂದರೆ ಫೆಬ್ರವರಿ 27ನೇ ತಾರೀಕು ಬೆಳಗ್ಗೆ 6 ಗಂಟೆ 45 ನಿಮಿಷಗಳಿಗೆ ಪ್ರಾರಂಭ ಆಗಿ ಮುಗಿಯುವುದು 8 ಗಂಟೆ 54 ನಿಮಿಷಗಳಿಗೆ ಮುಗಿಯುತ್ತದೆ. ಇನ್ನು ಮಹಾಶಿವರಾತ್ರಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಗಣಪತಿಯನ್ನು ನೆನೆದು ಮನೆ ದೇವರನ್ನು ನೆನೆದು ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ತಂದೆ, ಈ ದಿನ ಉಪವಾಸ ಇದ್ದು ನಿನ್ನ ಪೂಜೆಯನ್ನು ಮಹಾಶಿವರಾತ್ರಿಯನ್ನು ಆಚರಿಸುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ನಿಮ್ಮ ಎಲ್ಲ ಕೋರಿಕೆಗಳನ್ನು ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಈ ದಿನ ತುಪ್ಪದ ದೀಪಗಳನ್ನು ಹಚ್ಚಿದರೆ ತುಂಬ ಒಳ್ಳೆಯದು. ಇನ್ನು ಮುಖ್ಯವಾಗಿ ಮಹಾಶಿವರಾತ್ರಿಯ ದಿನ ಶಿವನಿಗೆ ಬಿಲ್ವಪತ್ರೆ, ಧಾತುರ, ಶಮಿ ಎಲೆಗಳನ್ನು ಸಮರ್ಪಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಮಹಾಶಿವರಾತ್ರಿಯ ದಿನ ಯಾವೆಲ್ಲ ಮಂತ್ರಗಳನ್ನು ಹೇಳಿಕೊಳ್ಳಬೇಕು ಎಂದರೆ ಶಿವ ಪುರಾಣವನ್ನು ಪಠಿಸಬೇಕು, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ಆಗಲಿಲ್ಲ ಎಂದಾಗ ಓಂ ನಮಃ ಶಿವಾಯ ಎಂಬ 5 ಅಕ್ಷರಗಳ ಮಂತ್ರವನ್ನಾದರೂ ಪಠಿಸಬೇಕು. ಈ ಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಅಥವಾ ಕೇಳಬೇಕು. ಮಹಾಶಿವರಾತ್ರಿಯ ದಿನ ಮನೆಯಲ್ಲಿಯೇ ಜಾಗರಣೆಯನ್ನು ಆಚರಿಸಬಹುದು ಅಥವಾ ಹತ್ತಿರದಲ್ಲಿ ಶಿವನ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಶಿವನ ಜಪವನ್ನು ಮಾಡಿಕೊಂಡು
ಶಿವನ ನಾಮಸ್ಮರಣೆಯನ್ನು ಮಾಡಿಕೊಂಡು ಜಾಗರಣೆಯನ್ನು ಆಚರಿಸಬಹುದು. ಮಹಾಶಿವರಾತ್ರಿಯ ದಿನ ಏನೆಲ್ಲ ಮಾಡಬೇಕು ಎನ್ನುವ ಈ ಮಾಹಿತಿಯು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ.